ಪೆಟ್ರೋಲ್ನ ಕೈಯಲ್ಲಿ ಇಟ್ಕೊಂಡು ಬೆಂಕಿ ಜೊತೆ ಆಟ ಆಡ್ತಾ ಇದೆಯಾ? ಆ ಪೆಟ್ರೋಲ್ ನನಗೆ ಕೊಡು, ಚೆನ್ನಾಗಿ ಗಾಡಿ ಓಡಿಸ್ತೀನಿ. ನಿನ್ನ ಹತ್ರ ಗಾಡಿ ಇಲ್ವಲ್ಲ? ಸಾಕು ಗೇಮ್ ಆಡಿದ್ದು. ಪ್ರೊಫೆಸರಲ್ಲಿ ಹೇಳೋ, ಭಗೀರಥ ನಿನ್ನ ಹತ್ರನೇ ಇದೆ ಅಂತ ಗೊತ್ತಾಯ್ತು. ಅದರಿಂದ ನಿನಗೇನು ಯೂಸು? ನಿನಗಂತೂ ದುಡ್ಡಿನ ಆಸೆ ಇಲ್ಲ. ದುಡ್ಡಿಲ್ಲ ಅಂದರೆ ಈ ದುನಿಯಾ ತುಂಬ ಕೀಳಾಗಿ ಕಾಣುತ್ತೆ. ನೀವು ಸ್ಟೂಡೆಂಟ್ಸು, ಏನೋ ದೊಡ್ಡ ಸಾಮ್ರಾಜ್ಯ ಕಟ್ಟೋ ಥರ ಆಡ್ತೀರಾ. ಬಿಸಿ ರಕ್ತ ಹಂಗೆ ಆಡಿಸುತ್ತೆ ಅನಿಸುತ್ತೆ. ಸರಿ, ಗೊತ್ತಾಯ್ತಲ್ಲ. ಪ್ರೊಫೆಸರಲ್ಲಿ ಹೇಳು. ನಿನ್ನ ಬುದ್ಧಿವಂತ ಅಂದ್ಕೊಂಡಿದ್ದೀನಿ. ನಾನು ಕೇಳಿದ್ದು ಪ್ರೊಫೆಸರಲ್ಲಿ ಹೇಳು. ಪ್ರೊಫೆಸರ್ನ ಕಿಡ್ನಾಪ್ ಮಾಡಿದ್ದಾರೆ. ಭರತ್, ಏನು ಹೇಳ್ತಿದ್ಯಾ? ನಂಗೆ ಯಾಕೋ ಈ ಕೆಲಸ ಆಗಲ್ಲ ಅಂತ ಕಾಣುತ್ತೆ. ಪ್ರೊಫೆಸರ್ನ ಉಳಿಸ್ಕೋಬೇಕು ಅಂದರೆ ಭಗೀರಥನ ಅವ್ರಿಗೆ ಆಕ್ಟಿವೇಟ್ ಮಾಡಿಕೊಡ್ಬೇಕು. ನೀನು ಹೇಳಿದ ನಿಜ. ನಾವು ಅದನ್ನು ಆಕ್ಟಿವೇಟ್ ಮಾಡಿ ಕೊಡಲೇಬೇಕಾ? ನಂಗೆ ಗೊತ್ತಿರೋ ಹಾಗೆ ಅವ್ರು ಮತ್ತೆ ನಮ್ಗೆ ಕಾಲ್ ಮಾಡ್ಬೋದು. ನಮಗಿರೋದು ಒಂದೇ ದಾರಿ, ಭಗೀರಥನ ಅವ್ರಿಗೆ ಕೊಟ್ಟು ಪ್ರೊಫೆಸರ್ನ ಬಿಡಿಸ್ಕೊಂಬರೋದು. ಲೋ, ನಮ್ಮ ಇಷ್ಟು ದಿನದ ಎಫರ್ಟ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಬೇರೆ ಏನು ಐಡಿಯಾನೇ ಇಲ್ವಾ? ಸರ್, ಏನು ಹೇಳು ಭರತ್? ಸರ್, ಭಗೀರಥನ ಹುಡ್ಕೋದಕ್ಕೆ ಒಂದೇ ದಾರಿ ಇರೋದು. ಹಾಂ, ನೀವು ಕಿಡ್ನಾಪ್ ಆಗಬೇಕು. ಹಾಂ